ಭಾವಪುಟದ 11ನೇ ಸಂಚಿಕೆ. ಮನೆಯ ಬಾಗಿಲಿನಲ್ಲಿ ಇವಳ ಬರುವನ್ನೇ ಕಾಯುತ್ತಾ ನಿಂತಿದ್ದ ಹುಡುಗನನ್ನ ಮರೆತೇ ಬಿಟ್ಟಿದ್ದಳು ಹುಡುಗಿ. ಅವನ ಹೃದಯ ಅವಳನ್ನು ನೋಡಿದ ನಂತರವೇ ಮತ್ತೆ ಬಡಿದುಕೊಳ್ಳಲು ಶುರು ಮಾಡುತ್ತೇನೆನ್ನುವ ಹಠ ಹಿಡಿದು ಕುಳಿತು ಬಿಟ್ಟಿತ್ತು. ಸಂತೋಷನ ಕರೆ ಕಡಿತಗೊಳಿಸಿದ ನಂತರ ಮತ್ತೆ ಬಂದಿದ್ದು ಪಲ್ಲವಿಯ ಕರೆ. ತಯಾರಿ ಆಯ್ತೇನೆ ಮದುಮಗಳೇ? ಇಲ್ಲ ಪಲ್ಲು, ಸ್ನಾನ ಆಗಿದೆ. ದೇವರಿಗೆ ದೀಪ ಹಚ್ಚಿ ತಯಾರಾಗಬೇಕು. ತಿಂಡಿ ಎಲ್ಲ ಮಾಡ್ತಾ ಕೂಡಬೇಡ. ಹೊರಗೆ ದಾರಿಲಿ ಎಲ್ಲಾದರೂ ತಿಂದು ಹೋಗೋಣ. ನಾನು ಸಹ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿನ್ನ ಮನೆಗೆ ಬಂದ್ಬಿಡ್ತೀನಿ. ಹಾಂ ಅಪ್ಪು, ಸೀರೆ ಉಟ್ಕೋ. ಅಲ್ಲಿ ನಿಂಗೂ ಸೀರೆ ಟ್ರಯಲ್ ಮಾಡೋಕ್ಕೆ ಸುಲಭ ಆಗುತ್ತೆ. ಹಾಗೆ ಒಡವೆ ಹಾಕೊಂಡು ನೋಡೋದಕ್ಕೂ ಸರಿ ಹೋಗುತ್ತೆ. ಆಯಿತು ಕಣೆ, ಬೇಗ ಬಾ ಎನ್ನುತ್ತಾ ಕರೆ ತುಂಡರಿಸಿದಳು. ಅವಳ ಅಮ್ಮನ ಕರೆ ಬಂದಿತು. ಹೇಳಮ್ಮ. ಅಪ್ಪು, ಇವತ್ತು ಸೀರೆ ಒಡವೆ ತರೋಕ್ಕಿಬ್ರು ಹೋಗ್ತಿದ್ದೀರಿ ತಾನೆ? ಹ್ಞೂ ಅಮ್ಮ, ಆದರೆ ಸಂತೋಷ್ ಬರ್ತಿಲ್ಲ. ಏನೋ ಆಫೀಸ್ ಕೆಲಸವಂತೆ. ನನ್ನ ಫ್ರೆಂಡ್ ಪಲ್ಲವಿ ಜೊತೆ ಹೋಗ್ತಿದ್ದೀನಿ. ಹೌದಾ, ಆಯಿತು ಬಿಡು ಕಂದ, ಹೋಗಿ ಬನ್ನಿ. ಸಂತೋಷ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡ ಅಪ್ಪು. ಮದುವೆಗೆ ರಜೆ ಹಾಕೋದಿರುತ್ತಲ್ಲಮ್ಮ, ಅದಕ್ಕೆ ಈ ಕೆಲಸವಿರಬಹುದು. ಆಯ್ತಮ್ಮ ಎನ್ನುತ್ತಾ ನಿಟ್ಟುಸಿರು ಬಿಟ್ಟಳು. ಸ್ನೇಹಿತರ ಜೊತೆ ಹೊರ ಹೋಗುವುದೇ ಅವನ ಕೆಲಸವೆಂದು ಅವಳಿಗೆ ತಿಳಿದಿತ್ತಲ್ಲ. ಸರಿ ಕಂದ, ಸಂಜೆ ಫೋನ್ ಮಾಡು ಎನ್ನುತ್ತಾ ಕರೆ ತುಂಡರಿಸಿದರು. ಮೂವರ ಜೊತೆ ಸಂಭಾಷಣೆ ಮುಗಿಸುವಲ್ಲಿ 3 ನಿಮಿಷಗಳ ಹಿಂದೆ ತನ್ನನ್ನು ಅತಿಯಾಗಿ ಸೂರೆಗೊಂಡ ಹುಡುಗನ ನೆನಪು ಅವಳಿಗೆ ಆಗಲೇ ಇಲ್ಲ. ಆದರೆ ಸ್ವಲ್ಪ ಹೊತ್ತಿನ ಹಿಂದೆ ಯಾವುದೋ ಬೇರೆಯದ್ದೇ ಲೋಕಕ್ಕೆ ಹೋಗಿ ಬಂದಂತಾಗಿ ಹಾಡು ಹೇಳುತ್ತಾ ದೇವರಿಗೆ ದೀಪ ಹಚ್ಚಲು ಶುರು ಮಾಡಿದಳು. ತೆರೆದಿದೆ ಮನೆ, ಓ ಬಾ ಅತಿಥಿ. ಹೊಸ ಬೆಳಕಿನ, ಹೊಸ ಗಾಳಿಯ, ಹೊಸ ಬಾಳನ್ನು ತಾ ಅತಿಥಿ. ಇತ್ತ ಬಾಗಿಲಿನಲ್ಲಿ ನಿಂತವನ ಎದೆಯೊಮ್ಮೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ತನಗೆಂದೇ ಈ ಹುಡುಗಿ ಈ ಹಾಡು ಹೇಳುತ್ತಿರಬಹುದೇ? ಬೆಳಗಿನ ಜಾವ ವಾಕಿಂಗ್ ಮಾಡುವ ಸಮಯದಲ್ಲಿ ಅವನು ಕೇಳುವ ಹಾಡುಗಳೆಲ್ಲವೂ ತನಗೆಂದೇ ಭಾವಿಸುವ ಉದಾರ ಮನಸ್ಸಿನ ಹುಡುಗನಿಗೆ ಈಗ ಇಷ್ಟೊಂದು ಹಿಡಿಸಿದ ಹುಡುಗಿಯ ಮನೆಯ ಬಾಗಿಲಿನಲ್ಲಿ ನಿಂತಿರುವಾಗ, ಅವಳು ಈ ಸಾಹಿತ್ಯವಿರುವ ಹಾಡು ಬೇರೆ ಹಾಡುತ್ತಿರುವಾಗ, ಮದುವೆಯಾಗುವ ಅರ್ಜೆಂಟಲ್ಲಿ ಇರುವ ಹುಡುಗ ತನಗಲ್ಲದೆ ಇನ್ಯಾರಿಗೋ ಎಂದು ಅಂದುಕೊಳ್ಳುವುದಾದರೂ ಹೇಗೆ? ಆವ ರೂಪದಲ್ಲಿ ಬಂದರು ಸರಿಯೇ, ಆವ ವೇಷದೊಳು ನಿಂದರು ಸರಿಯೇ ಎಂದು ಹಾಡುತ್ತಿದ್ದವಳು ತಟ್ಟನೆ ನಿಲ್ಲಿಸಿಬಿಟ್ಟಳು. ಬಾಗಿಲಿನಲ್ಲಿ ಕಾಯುತ್ತಿರುವ ಆಸಾಮಿಯ ನೆನಪು ಮಿಂಚು ಹೊಡೆದಂತೆ ಆಯಿತು. ಹಚ್ಚುತ್ತಿರುವ ದೀಪವನ್ನು ಅರ್ಧಕ್ಕೆ ನಿಲ್ಲಿಸಿ ಬಾಗಿಲ ಬಳಿ ಓಡಿ ಹೋದಳು. ಜೀವ ಕೈಯಲ್ಲೇ ಹಿಡಿದು ಅವ ಅಲ್ಲಿಯೇ ನಿಂತಿದ್ದ. ಅವಳನ್ನು ಕಂಡೊಡನೆ ಪುನಃ ಉಸಿರಾಟ ಮರು ಶುರುವಾಯಿತು ಎನಿಸಿದವನಿಗೆ. ಯಾರು ನೀವು? 5 ನಿಮಿಷಗಳ ನಂತರ ಅವಳ ತಲೆಗೆ ಹೊಳೆದ ಪ್ರಶ್ನೆ ಅದು. ಅಬ್ಬಾ, ಕೊನೆಗೂ ನನ್ನ ನೆನಪಾಯ್ತಲ್ಲ ರೀ ನಿಮಗೆ. 5 ನಿಮಿಷ ಆಯಿತು ರೀ ನಿಮ್ಮನೆ ಬಾಗ್ಲಲ್ಲಿ ನಿಂತು. ಅವನು ಸಹ ಅವಳನ್ನು ನೋಡಿ ಮೈಮರೆತಿದ್ದು ಸುಳ್ಳೇನೋ ಎನ್ನುವಂತೆ ಹೇಳಿದ. ಸಾರಿ, ನಾನು ಯಾವುದೋ ಯೋಚನೆಯಲ್ಲಿದ್ದೆ. ಹೇಳಿ, ಯಾರು ನೀವು? ಯಾರು ಬೇಕಿತ್ತು? ಅದು, ನಾನು ನಿಮ್ಮನೆ ಪಕ್ಕದಲ್ಲಿ ಬಾಡಿಗೆಗೆ ಬಂದಿದ್ದೀನಿ. ಓನರ್ ಹೇಳಿದ್ರು ಕೀ ನಿಮ್ಮ ಫ್ಲ್ಯಾಟ್ನಲ್ಲಿದೆ ಅಂತ. ಕೀನಾ? ಹಾಂ, ಕೀ ಫ್ಲ್ಯಾಟ್ ನಂಬರ್ 111. ಓ ಸಾರಿ, ಹಾಂ ನಿನ್ನೆ ಸಂಜೆ ಕೊಟ್ಟಿದ್ರು ಎಂದು ಹಣೆ ಉಜ್ಜಿಕೊಳ್ಳುತ್ತಾ 1 ನಿಮಿಷ ತಂದೆ ಎಂದು ಒಳ ಹೋಗುತ್ತಿದ್ದವಳು ಏನೋ ನೆನಪಿಸಿಕೊಂಡು ನಿಂತಳು. ನಿಮ್ಮ ಹೆಸರು? ನನ್ನ ಹೆಸರು ರಿಷಿ ಅಂತ. ಇಲ್ಲೇ CIT ಕಾಲೇಜ್ ಇದೆಯಲ್ಲ ಎಂದು ಹೇಳುತ್ತಿದ್ದವನನ್ನು ತಡೆದು, ಹೋ ಗೊತ್ತಾಯ್ತು, ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ ಅಂತ ಇಂಟರ್ವ್ಯೂಗೆ ಬಂದಿದ್ದೀರಾ ಎಂದು ಕೇಳಿದಳು. ಅವನಿಗೆ ಹ್ಞೂ ಎನ್ನುವುದೋ ಇಲ್ಲ ಎನ್ನುವುದೋ ತಿಳಿಯಲೇ ಇಲ್ಲ. ಸುಮ್ಮನೆ ತಲೆ ಆಡಿಸಿದ. ಒಳಗೆ ಬನ್ನಿ ರಿಷಿ, ಕೂತ್ಕೊಳ್ಳಿ. ಇಲ್ರಿ ಪರವಾಗಿಲ್ಲ. ಅದು ರಿಷಿಯವರೇ, ನಾನು ನಿನ್ನೆ ಸಂಜೆ ಹೊರಗೆ ಹೋಗಿದ್ದೆ. ನನ್ನ ಬ್ಯಾಗ್ ಅಲ್ಲೇ ಮರೆತು ಬಂದುಬಿಟ್ಟಿದ್ದೀನಿ. ನಿಮ್ಮ ಮನೆ ಕೀ ಅದರಲ್ಲೇ ಇದೆ. ಅಯ್ಯೋ, ಈಗೇನ್ರಿ ಮಾಡೋದು? ಸಾರಿ ರಿಷಿ, ನೀವು ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡಿ. ಅವರು ಬ್ಯಾಗ್ ಕಳಿಸ್ತಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದುಬಿಡುತ್ತೆ. ಅಲ್ಲಿವರೆಗೂ ನೀವು ಕಾಯ್ತೀರಾ ಪ್ಲೀಸ್? ಅಷ್ಟು ಮುದ್ದಾಗಿ ಬೇಡ್ಕೊಂಡ್ರೆ ಯಾರು ತಾನೇ ಇಲ್ಲ ಅನ್ನೋಕ್ಕೆ ಸಾಧ್ಯ? ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಆಯ್ತಲ್ಲ ಎಂದುಕೊಂಡವ, ಓ ಅದಕ್ಕೇನಂತೆ, ಹೇಗಿದ್ರೂ ಇವತ್ತು ಭಾನುವಾರ, ಕೆಲಸ ಇಲ್ಲ, ಕಾಯೋಣ ಬಿಡಿ ಎಂದ. ಹಾಗಿದ್ರೆ ಬನ್ನಿ ಕೂತ್ಕೊಳ್ಳಿ. ಸಾರಿ, ನಿಮಗೆ ತೊಂದರೆ ಆಯಿತೋ ಏನೋ? ಅರೆ ತೊಂದರೆ ಅಂದರೆ ಹೇಗೆ? ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಹೀಗೆ ಅಕ್ಕಪಕ್ಕದ ಮನೆಯವರು ಒಬ್ರಿಗೊಬ್ರು ಸಹಾಯ ಮಾಡ್ತಿರ್ಬೇಕು, ಇಲ್ದಿದ್ರೆ ತಪ್ಪಾಗುತ್ತೆ ಎಂದವ ಒಳಬಂದು ತನ್ನದೇ ಮನೆ ಎನ್ನುವಂತೆ ಆರಾಮವಾಗಿ ಕುಳಿತುಕೊಂಡ. ಆದರೆ ರಿಷಿ, ನೀವಿನ್ನೂ ಈ ಮನೆ ನೋಡಿಯೇ ಇಲ್ವಲ್ಲ, ಆಗಲೇ ಡಿಸೈಡ್ ಮಾಡಿಬಿಟ್ರಾ? ಯಾರು ಹೇಳಿದ್ದು ನೋಡಿಲ್ಲ ಅಂತ? ಬಂದಾಗಿನಿಂದಲೂ ನೋಡ್ತಾನೇ ಇದ್ದೀನಿ. ನನಗೆ ತುಂಬ ತುಂಬ ಇಷ್ಟ ಆದ್ರಿ ನೀವು.
ಆ ದೇವರು ಇಂತಹ ದಿನ ನನ್ನ ಜೀವನದಲ್ಲಿ ಬರಲಿ ಅಂತಲೇ ಈ ಕಾಲೇಜ್ಗೆ ಸಮಸ್ಯೆ ತಂದು ಬಿಟ್ಟ ಅನಿಸುತ್ತೆ. ಆ ಅಲ್ಫಾ ಗ್ಯಾಂಗ್ಗೆ ಮೊದಲು ಒಂದು ಪಪ್ಪಿ ಕೊಡಬೇಕು ಎಂದು ತನ್ನಲ್ಲೇ ಗೊಣಗಿಕೊಂಡ. ಸಾರಿ, ಏನಂದ್ರಿ? ಅದು ನೀವಾಗ ಒಳಗೆ ಹೋದವರು 5 ನಿಮಿಷ ಆದರೂ ಹೊರಗೆ ಬರಲೇ ಇಲ್ವಲ್ಲ, ಆ ಗ್ಯಾಪ್ನಲ್ಲೇ ಬಾಗಿಲಲ್ಲಿ ನಿಂತ್ಕೊಂಡು ನಿಮ್ಮ ಮನೆ ಸುತ್ತಲೂ ಕಣ್ಣಾಡಿಸಿದ್ದೀನಿ. ಆ ಮನೆ ಕೂಡ ಇದ್ರೆ ಹಾಗೆ ಇರುತ್ತೆ ಬಿಡಿ, ನನಗೆ ತುಂಬ ಇಷ್ಟವಾಯಿತು. ಹೌದು ರಿಷಿ, ಮನೆ ತುಂಬ ಚೆನ್ನಾಗಿದೆ. ಇಬ್ಬರು ಅಥವಾ ಒಂದು ಫ್ಯಾಮಿಲಿಗೆ ಇಷ್ಟು ಸಾಕು ಅನಿಸುತ್ತೆ. ಹೌದು, ನೀವು ಯಾರ ಜೊತೆ ಇರೋದು ಮನೆಯಲ್ಲಿ? ಅಪ್ಪ ಅಮ್ಮ ಇದ್ದಾರಾ? ಅವ್ರಿಲ್ಲದೆ ನಾನು ಹೇಗ್ರಿ ಈ ಭೂಮಿ ಮೇಲೆ ಬರ್ತೀನಿ? ನಾನೇನು ಉದ್ಭವ ಮೂರ್ತಿನಾ? ಛೇ ಹಾಗಲ್ಲ, ಸಾರಿ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ. ಅಯ್ಯೋ ಬಿಡ್ರಿ, ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿಬಿಟ್ರಿ? ಅದು ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾನಿಲ್ಲಿ ಒಬ್ಬನೇ ಇರೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಒಳಗಿದ್ದಾರಾ? ಇಷ್ಟೊತ್ತು ಆ ಯೋಚನೆಯೇ ಅವನ ತಲೆಗೆ ಬಂದಿರಲಿಲ್ಲ. ಅರೆ ಇಲ್ಲ, ಅವರು ಸಹ ನಿಮ್ಮ ಅಪ್ಪ ಅಮ್ಮನ ಥರ ಊರಲ್ಲಿದ್ದಾರೆ. ಓ ಎನ್ನುತ್ತಾ ಅವಳ ಕತ್ತು ಕಾಲುಂಗರ ಪರೀಕ್ಷಿಸಿದ. ಇದರ ಬಗ್ಗೆ ನಾನು ಯೋಚಿಸೇ ಇರಲಿಲ್ವಲ್ಲ, ಸದ್ಯ ಯಾವುದೂ ಇಲ್ಲ ಎಂದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟ. ಅಷ್ಟೊಂದು ಇಂಟೆಲಿಜೆಂಟ್ ಹುಡುಗ ಅವಳ ಕೈ ಬೆರಳು ನೋಡುವುದು ಮರೆತ ನೆನೆಸುತ್ತದೆ. ರಿಷಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವು ಸ್ವಲ್ಪ ಇಲ್ಲೇ ಕೂತಿರ್ತೀರಾ? ನಾನು ಆಚೆ ಹೋಗ್ತಿದ್ದೀನಿ, ರೆಡಿ ಆಗಬೇಕು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಮನೆ ಕೀ ಬಂದ್ಬಿಡುತ್ತೆ. ಅರೆ ಅದಕ್ಕೇನಂತೆ, ಇಷ್ಟು ಹೊತ್ತು ಕಾದವನಿಗೆ ಇನ್ನು ಸ್ವಲ್ಪ ಹೊತ್ತು ಕಾಯೋಕ್ಕಾಗಲ್ವಾ? ನೀವು ಹೋಗಿ, ನಾನು ಇಲ್ಲೇ ಇರ್ತೀನಿ. ಆದರೆ ನಿಮ್ಮ ಕೈಯಾರೆ ಕಾಫಿ ಮಾಡಿಕೊಟ್ರೆ ನಿಮಗೆ ಪುಣ್ಯ ಬರ್ತಿತ್ತು. ಆಚೆ ಮಳೆ ಬೇರೆ ಬರ್ತಿತ್ತು, ನೆನ್ಕೊಂಡು ಬಂದಿದ್ದೀನಿ, ಒಂಥರ ಚಳಿ ಆಗ್ತಿದೆ. ಅಯ್ಯೋ ಸಾರಿ ರಿಷಿ, ನಿಮ್ಮನ್ನು ಏನು ತಗೊಳ್ತೀರಾ ಅಂತ ಕೇಳೋದೇ ಮರ್ತು ಹೋದೆ. 5 ನಿಮಿಷ ತಂದುಬಿಡ್ತೀನಿ ಎನ್ನುತ್ತಾ ಒಳ ಹೊರಟಳು. ಫ್ರಿಜ್ಜಲ್ಲಿದ್ದ ಹಾಲಿನ ಪ್ಯಾಕೆಟ್ ಕಟ್ ಮಾಡಿ ಹಾಲು ಬಿಸಿ ಮಾಡಲು ಇಟ್ಟು ರೂಮಿಗೆ ಹೋಗಿ ಕನ್ನಡಿ ನೋಡಿ ಸೀರೆ ಉಡುತ್ತಿದ್ದವಳ ಮನದಲ್ಲಿ ಕಾಡಿತು ಒಂದೇ ಪ್ರಶ್ನೆ. ಯಾರೋ ಅಪರಿಚಿತನನ್ನ ಮನೆಯೊಳಗೆ ಬಿಟ್ಟುಕೊಂಡಿದ್ದಲ್ಲದೆ ಅವನಿಗೆ ಕಾಫಿ ಸೇವೆ ಬೇರೆ ಮಾಡ್ತಾ ಇದ್ದೀನಿ. ಅವನೇನಾದರೂ ಕಳ್ಳ ಆಗಿದ್ರೆ? ಆದರೆ ಅವನನ್ನು ನೋಡಿದರೆ ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಹಾಗೆ ಅನಿಸ್ತಿದೆಯಲ್ಲ. ನಾನು ಯಾವಾಗ ಹುಡುಗರ ಜೊತೆ ಇಷ್ಟೊಂದು ಸಲೀಸಾಗಿ ಮಾತನಾಡೋದನ್ನು ಕಲಿತೆ? ಬೆಳಿಗ್ಗೆಯಿಂದ ನನ್ನಲ್ಲಿ ಏನೋ ಬದಲಾವಣೆ ಅನಿಸ್ತಿದೆಯಲ್ಲ ಎಂದು ಯೋಚಿಸುತ್ತಲೇ ಪಟಪಟ ಸೀರೆಯುಟ್ಟು ತಯಾರಾಗಿ ನಿಂತಳು. ಒಲೆ ಮೇಲಿಟ್ಟ ಹಾಲು ನೆನಪಾಗಿ ಅಡುಗೆ ಮನೆಗೆ ಹೋಗಿ ರಿಷಿಗೊಂದು ಕಪ್ ತನಗೊಂದು ಕಪ್ ಕಾಫಿ ತಯಾರಿಸಿಕೊಂಡು ಟ್ರೇ ಹಿಡಿದು ಸೀರೆಯುಟ್ಟು ಬಂದವಳನ್ನು ಮೊಬೈಲ್ನಲ್ಲಿ ಯಾವುದೋ ಮೇಲ್ಸ್ ಚೆಕ್ ಮಾಡುತ್ತಿದ್ದ ರಿಷಿ ಗಮನಿಸಲೇ ಇಲ್ಲ. ಗಂಟಲು ಸರಿಪಡಿಸಿಕೊಂಡು ಅವನ ಮುಂದೆ ಕಾಫಿ ಹಿಡಿದು ಸೀರೆಯುಟ್ಟು ನಿಂತವಳನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿದ್ದವನ ಹೃದಯ ಜೋರಾಗಿ ಹೊಡೆದುಕೊಂಡಿದ್ದಲ್ಲದೆ ತನಗೇ ಅರಿವಾಗದಂತೆ ಕುಳಿತಲ್ಲಿಂದ ಎದ್ದು ನಿಂತ. ಕೂತ್ಕೊಳ್ಳಿ ರಿಷಿ, ಕಾಫಿ ತಗೊಳ್ಳಿ. ಸಾರಿ ಲೇಟ್ ಆಯಿತು ಎನ್ನುತ್ತಿದ್ದವಳನ್ನು ನೋಡುತ್ತಿದ್ದ ಅವನ ಮನಸ್ಸು ತನ್ನದೇ ಲೋಕ ಸುತ್ತಿ ಬಂದಿತ್ತು. ನಾನು ಮನೆ ನೋಡೋದಕ್ಕೆ ಬಂದಿದ್ದೀನಾ ಅಥವಾ ಹುಡುಗಿಯನ್ನು ನೋಡೋದಕ್ಕೆ ಬಂದಿದ್ದೀನಾ? ಹೆವಿ ಕನ್ಫ್ಯೂಷನ್ ಆಗ್ತಿದೆಯಲ್ಲ ಗುರು. ಇದೆಲ್ಲ ನಿಜವಾಗ್ಲೂ ಆಗ್ತಿದೆಯಾ ಅಥವಾ ನಂದೇ ಯಾವುದೋ ಹಳೆ ಕನಸು ರಿಪೀಟ್ ಟೆಲಿಕಾಸ್ಟ್ ಆಗ್ತಿದೆಯಾ? ತನ್ನಲ್ಲೇ ಕೇಳಿಕೊಂಡ. ಹಲೋ ರಿಷಿ, ಕಾಫಿ ತಗೊಳ್ರಿ, ಏನು ಯೋಚನೆ ಮಾಡ್ತಿದ್ದೀರಾ? ರಿಷಿ ಎನ್ನುತ್ತಾ ಜೋರಾಗಿ ಕೂಗಿದಾಗ ಎಚ್ಚರಗೊಂಡ. ಏನ್ರಿ ನೀವು, ಎಲ್ಲಿ ಕಳೆದು ಹೋಗಿದ್ರಿ? ಸಾರಿ, ಮೊಬೈಲ್ನಲ್ಲಿ ಯಾವುದೋ ಮೇಲ್ ಚೆಕ್ ಮಾಡ್ತಿದ್ದೆ, ಅದೇ ಯೋಚನೆಯಲ್ಲಿದ್ದೆ ಎನ್ನುತ್ತಾ ಕಪ್ ಕೈಗೆ ತೆಗೆದುಕೊಂಡು ಕುಳಿತುಕೊಂಡ. ಯಾವ ಊರು ರಿಷಿ ನಿಮ್ಮದು? ಬೆಂಗಳೂರು ಎಂದು ಬಿಟ್ಟ. ಬೆಂಗಳೂರಾ? ಮತ್ತೆ ಅಪ್ಪ ಅಮ್ಮ ಊರಲ್ಲಿದ್ದಾರೆ ಅಂತ ಹೇಳಿದ್ರಿ? ಅದು ಹಾಗಲ್ಲ, ನಾನಿರೋ ಊರೇ ನಂದು ಅಂತ ಭಾವಿಸೋ ಹುಡುಗ ನಾನು. ಓ ಹಾಗಾ? ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ಅದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಯಾವುದೋ ಅನಿವಾರ್ಯದಿಂದ ಕೆಲಸ ಬಿಡಬೇಕಾಯ್ತು. ಓ ನೈಸ್. ನಾನು ಸಹ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ನನಗೆ ಇಷ್ಟವಿರಲಿಲ್ಲ, ಅದಕ್ಕೆ ಈಗ ಇಷ್ಟದ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಟೀಚಿಂಗ್ ಪ್ರೊಫೆಷನ್ ಅಂದರೆ ತುಂಬ ಇಷ್ಟ. ನಿಮಗೆ ಗೊತ್ತಾ, ನಾನು ಸಹ CITಯಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ. ಈ ಕಾಲೇಜ್ನಲ್ಲಿ ಕೆಲಸ ಸಿಗಬೇಕು ಅಂತ ತುಂಬ ಆಸೆ ಇದೆ. ನಾನು ದಿನ ಆ ಕಾಲೇಜ್ ಮುಂದೆಯಿಂದಲೇ ನಮ್ಮ ಆಫೀಸಿಗೆ ಹೋಗೋದು. ದಾರಿಲಿ ಹೋಗ್ತಾ ಬರ್ತಾ ಆ ಕಾಲೇಜ್ ಕಡೆಯೇ ನನ್ನ ಮನಸ್ಸು ಸೆಳೆಯೋದು. ಇವತ್ತು ಅದೇ ಕಾಲೇಜ್ನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀನಿ ಅನ್ನೋದನ್ನು ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತಿದೆ. ನೋಡೋಣ ಏನಾಗುತ್ತೋ ಅಂತ. ಒಂದು ವೇಳೆ ಇಬ್ರಿಗೂ ಕೆಲಸ ಸಿಕ್ಕರೆ ನಾವಿಬ್ಬರು ಕೊಲೀಗ್ಸ್ ಆಗ್ತೀವಿ ಅಲ್ವಾ ಎಂದಳು. ರಿಷಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಗಿತ್ತು. ಏನೂ ಮಾತನಾಡದೆ ಸುಮ್ಮನೆ ಹೂಗುಟ್ಟಿ ಅವಳನ್ನೇ ಕಂಡು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಅರ್ಧ ಗಂಟೆಯಲ್ಲೇ ಅದೆಷ್ಟು ಇಷ್ಟ ಆಗ್ಬಿಟ್ಲು ಈ ಹುಡುಗಿ. ದೇವರು ಈ ಮಾಸ್ಟರ್ ಪೀಸನ್ನು ನನಗಾಗಿಯೇ ಸೃಷ್ಟಿ ಮಾಡಿದ ಅನಿಸ್ತಿದೆಯಲ್ಲ. ಓ ಮೈ ಗಾಡ್, ಹನುಮಂತು, ನಿನ್ನ ಮೊಮ್ಮಗಳು ಸಿಕ್ಬಿಟ್ಲು ಕಣೋ. ಇನ್ನು ನೀನು ಈ ಕಾಲೇಜಿನ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ನೆಮ್ಮದಿಯಿಂದ ಕಣ್ಮುಚ್ಬೋದು. ಬೇಡ, ಈಗಲೇ ಹೋದರೆ ಹೇಗೆ? ನಮಗೆ ಹುಟ್ಟೋ ಮಗನ ಕಾಟ ಸಹ ಸಹಿಸ್ಕೊಳ್ಳಕ್ಕೆ ನೀನು ಇನ್ನೂ ಸ್ವಲ್ಪ ವರ್ಷ ಬದುಕಿರಲೇಬೇಕು ಎಂದುಕೊಂಡ.
ಮುಂದುವರಿಯುವುದು. ಹೇಗನ್ನಿಸ್ತಿದೆ ಕತೆ? ಇಷ್ಟ ಆಗ್ತಿದೆಯಾ? ಕೊನೆಗೂ ಅಪೂರ್ವ ರಿಷಿ ಭೇಟಿ ಆದರು. ಇನ್ಮೇಲೆ ಇವರಿಬ್ಬರು ಲವ್ ಸ್ಟೋರಿ ಶುರುವಾಗುತ್ತೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕತೆ ಕೇಳೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಧನ್ಯವಾದಗಳು. ಖುಷಿ.